ಒಡೆಯರ್ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆ ಕರ್ನಾಟಕ ಬೋಯಿ ಬಳಗ ಸಂಘಕ್ಕೆ ಕರ್ನಾಟಕ ಬೋಯಿ ಬಳಗ ಸಂಘಕ್ಕೆ ಕರ್ನಾಟಕ ಬೋಯಿ ಬಳಗ ಸಂಘಕ್ಕೆ ಕರ್ನಾಟಕ ಬೋಯಿ ಬಳಗ ಸಂಘದಿಂದ ಸಿದ್ದರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ನಮ್ಮ ದೇವರು ಆ ದೇವರನ್ನ ನೋಡಿಕೊಂಡು ಮತ್ತು ಶಿರಡಿಗೆಲ್ಲ ಹೋಗಿ ಚೆನ್ನಾಗಿ ಬರಬೇಕು. ಯಾರು ತಂಟೆ ತಗೊಳ್ಳೋದಿಲ್ಲದ್ರೆ ಹೋಗೋವಾಗ ಚಿಕ್ಕದಾಗ ದೊಡ್ಡದಾಗ ಏನೋ ಇದ್ರೂ ಅಡ್ಜಸ್ಟ್ ಮಾಡ್ಕೊಂಡು ನೀವೆಲ್ಲ ಬರಬೇಕು. ದೇವರು ನಿಮಗೆಲ್ಲನೂ ಒಳ್ಳೆಯದಾಗಲಿ ಅಂತ ನಾನು ಬೇಡ್ಕೊಳ್ತೀನಿ. ಏನಂದರೆ ಒಂದು ಸಮುದಾಯನ ಈ ಥರ ಒಂದು ಗೂಡಿಸಿ ಈ ಥರ ಕರ್ಕೊಂಡು ಹೋಗುವಂಥದ್ದು ತುಂಬ ಕಷ್ಟ ಇದೆ. ಅಂಥದ್ರಲ್ಲಿ ಈ ಥರ ಹೋಗ್ತಾ ಇರೋದು ಎಷ್ಟು ಖುಷಿ ಅಂತ. ಖಂಡಿತ ಇದು ಒಂದು ಸಮುದಾಯ ಎಲ್ಲ ಸೇರೋದು ಒಂದು ಇದಾಗುತ್ತೆ. ಇದು ಎಲ್ಲರೂ ಸೇರಿಕೊಂಡು ಎಲ್ಲರೂ ಸ್ವಲ್ಪ ದುಡ್ಡು ಹಾಕಿ ಹಂಚ್ಕೊಂಡು ಇದು ಹೋಗೋದು ಒಂದು ಒಳ್ಳೆಯ ಒಂದು ಪದ್ಧತಿ. ಯಾಕಂದರೆ ಈ ಥರ ಹೋಗ್ತಾಯಿದ್ರೆ ನಮ್ಮ ಜನಾಂಗ ಸ್ವಲ್ಪ ಒಟ್ಟು ಕೊಡಿದ್ರೆ ಒಂದು ಯಾವುದೋ ಒಂದು ಕಷ್ಟ ಸುಖಕ್ಕೆ ನಾವು ಒಂದಾಗಿ ಒಂದು ಕಷ್ಟನ ಜನಕ್ಕೆ ನಿಭಾಯಿಸ್ಬೋದು. ಈಗ ಮೊದಲನೇ ವರ್ಷ ಹೋಗ್ತಾ ಇದ್ದಾರೆ ಅಲ್ಲ, ಇಲ್ಲಿಂದ ಮೊದಲನೇ ವರ್ಷನೇ, ಇಲ್ಲಿಂದ ಮೊದಲನೇ ವರ್ಷ ಹೋಗ್ತಾ ಇರೋದು. ಸುಮಾರು ಜನ ಹೋಗಿದ್ದಾರೆ, ಬಟ್ ಈ ಬಸ್ ಹಾಕ್ಕೊಂಡು ಹೋಗಿರೋದು ಇದೇ ಮೊದಲು. ಮುಂದಿನ ದಿನಗಳಲ್ಲಿ ಇದೇ ಥರ ಪ್ರತಿ ವರ್ಷ ಹೋಗೋಂಥ ಮುಂದಿನ ದಿನಗಳಲ್ಲಿ ಎಲ್ಲ ಸಹಕಾರ ಕೊಟ್ಟರೆ ಇನ್ನೂ ಜಾಸ್ತಿನೂ ಬಸ್ ಹಾಕ್ಕೊಂಡು ಹೋಗ್ಬೋದು. ಇನ್ನೂ ಒಂದು 2-3 ಬಸ್ ಹಾಕ್ಕೊಂಡು ಆವಾಗ ಈಗ ಒಂದು ಬಸ್ ಆಗಿದೆ. ಹೋಗ್ತಾ ಜಾಸ್ತಿ ಆಗುತ್ತೆ ಅಂತ ಕಡಿಮೆ ಆಗೋಲ್ಲ. ಹೋಗ್ಬೇಕಂತ ಅನ್ಸ್ಕೊಂಡು ಇರೋವಾಗ ಜಾಸ್ತಿನೇ ಆಗಿ ಹೋಗ್ಬೋದು. ವಿಶ್ ಮಾಡಿಬಿಡಿ. ನನಗೆ ಅತ್ಯಂತವಾಗಿ ನಮ್ಮ ಲೊಕೇಶನ್ ಅವರು ಅದರಲ್ಲಿ ಬಿಡೋ ಯಾತ್ರೆಗಳಿಗೆ ಇಲ್ಲ, ಈ ಸಂಘಕ್ಕೆ ಸೇರಿದವರು ಎಲ್ಲನೂ ಒಂದು ಒಟ್ಟುಗೂಡಿ ಈ ಓಡಾಡಿ ಇಷ್ಟು ಜನನ ಸೇರಿಸಿ ಒಂದು ಇದು ಮಾಡಿದ್ದಕ್ಕೆ ಅವ್ರಿಗೆ ಸಂಘದ ಪರವಾಗಿ ಧನ್ಯವಾದಗಳು. ಮತ್ತು ಎಲ್ಲನೂ ಹೋಗಿ ಕ್ಷೇಮವಾಗಿ ಬರಲಿ. ಅಂದರೆ ಒಬ್ರೊಬ್ಬರು ಬಿಟ್ಟು ದೂರ ಹೋಗಬೇಡ್ರಿ. ಎಲ್ಲ ಹೆಂಗಸರು ಹೋದರೆ ಶಾಪಿಂಗ್ ಜಾಸ್ತಿ ಹೋಗ್ತೀರ. ಶಾಪಿಂಗ್ ಮಾಡ್ಕೊಂಡು ಎಲ್ಲ ಒಟ್ಟಾಗಿ ಕೊಡ್ಕೊಂಡು ಬನ್ನಿ. ಇಲ್ಲಾಂದರೆ ಒಬ್ಬರೊಬ್ಬರು ಒಂದೊಂದು ಕಡೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ಲನೂ ಹೋಗಿ ಸೇಮಾಗಿ ಬನ್ನಿ. ಚಿನ್ನದ ನನ್ನ ಪ್ರಕಾರ ಚಿನ್ನ ಯಾರೂ ಹಾಕೋಬೇಡ್ರಿ. ಚಿನ್ನ ಅಂತ ಇದ್ದರೆ ಬ್ಯಾಗಲ್ಲಿ ಇಕ್ಬಿಟ್ಟು ಬಸ್ಸಲ್ಲಿ ಇಕ್ಬಿಡ್ರಿ. ಬರೋವಾಗ ಬೇಕಾದ್ರೆ ಬಸ್ಸಲ್ಲಿ ಕೂತ್ಕೊಂಡು ಹಾಕ್ಕೊಳ್ರಿ. ಆಚೆ ಓಡಾಡ್ಬೇಕು. ಯಾಕಂದರೆ ಚಿನ್ನದ ರೇಟ್ ಜಾಸ್ತಿ ಆಗಿದೆ. ಅದು ನೋಡಿದ್ರೆ ಜನ ಸ್ವಲ್ಪ ಈಗ ಗೋಲ್ಡ್ ಒಂದು ಒಳ್ಳೆ ಇದಾಗ್ಬಿಟ್ಟಿದೆ. ದಯವಿಟ್ಟು ಯಾರನ್ನು ಚಿನ್ನ ಹಾಕ್ಕೊಂಡು ಆಚೆ ಮಾಡ್ಕೊಂಡು ಹೋಗ್ಬೇಡ್ರಿ, ತೋರಿಸ್ಕೊಂಡು ಹೋಗ್ಬೇಡ್ರಿ. ಮಲ್ಕೊಳ್ಳೋವಾಗೂ ನಾವು ರೂಮ್ ಇರೋಲ್ಲ, ಬಸ್ಸಲ್ಲಿ ಇರ್ತದೆ. ಅಲ್ಲಲ್ಲಿ ಒಂದು ಜಾಗದಲ್ಲಿ ಮಲ್ಕೋಬೇಕಾಗುತ್ತೆ. ಚಿನ್ನ ದಯವಿಟ್ಟು ಯಾರನ್ನು ಹಾಕ್ಕೊಂಡು ಹೋಗಬೇಡಿ ಅಂತ ನಾನು ಕೇಳ್ಕೊಳ್ತೇನೆ. ಈ ದಿನ ನಮ್ಮ ಸ್ವತಂತ್ರ ನಗರ ಗ್ರಾಮ ಮಾರಿಯಮ್ಮ ದೇವಾಲಯದಿಂದ ಮೊದಲ ಬಾರಿಗೆ ಕರ್ನಾಟಕ ಬೋಯಿ ಬಳಗ ರಾಜ್ಯ ಸಮಿತಿಯಿಂದ 7 ವರ್ಷಗಳ ಕಾರ್ಯನಿರ್ವಹಿಸುತ್ತಿರೋ ಸಂಘಟನೆ ಮೊಟ್ಟ ಮೊದಲ ಬಾರಿಗೆ ನನ್ನೆಲ್ಲ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರ ಜೊತೆ ಹೋಗೋದಕ್ಕೆ ಅತಿ ಹೆಚ್ಚಿನ ಸಹಕಾರ ಕೊಟ್ಟಿದ್ದಂಥ ನಮ್ಮ ಬಾಲಕೃಷ್ಣನವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಬೋಯಿ ಬಳಗದಲ್ಲಿ ಎಲ್ಲರೂ ರಾತ್ರಿಯಾಗಲೂ ಕೆಲಸ ಮಾಡಿದ್ದೀವಿ 1 ತಿಂಗಳಿಂದ. ಅವ್ರಿಗೂ ಸಹ ನಮ್ಮ ಬಾಲಕೃಷ್ಣನ ಕಡೆಯಿಂದ ಕೃತಜ್ಞತೆಗಳು ಸಲ್ಲಿಸ್ತೀವಿ. ಇವತ್ತು ಅಣ್ಣವರು ನಮ್ಮ ಜೊತೆ ಬರಬೇಕಾಗಿತ್ತು ಪ್ರವಾಸ. ಹಲವಾರು ಕಾರಣಾಂತರ ಕೆಲಸಗಳಿರೋದ್ರಿಂದ ನಮಗೆಲ್ಲ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋಂಥ ಕೆಲಸ ಮಾಡೋಣ ಅಂತ ಹೇಳಿದ್ದಾರೆ. ಅವರ ಪರವಾಗಿ ನಾವು ಎಲ್ಲರ ಮಕ್ಕಳೇ ನಾವು ಇಲ್ಲಿರೋರು ಹೋಗಿ ಸಿದ್ದರಾಮೇಶ್ವರಲ್ಲಿ ಮನವಿ ಮಾಡ್ಕೊಂಬರ್ತೀವಿ. ಅವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಬಾಲಕೃಷ್ಣನವ್ರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಇನ್ನೂ ಒಂದು ಅಧಿಕಾರವನ್ನು ಕೊಡಲಿ. ಮುಂದಿನ ವರ್ಷ ಯಾತ್ರೆ ಅಷ್ಟೊತ್ತಿಗೆ ಈ ಭಾಗದಲ್ಲಿ ಅವರ ಅಮೃತ ಹಸ್ತದಿಂದ ಒಂದು ನಮ್ಮ ಜನಾಂಗಕ್ಕೆ ಸಮುದಾಯ ಭವನ ಮತ್ತು ನಿರ್ಗತಿಕರಿಗೆ ವಸತಿ ಕೊಡುವಂಥ ಕೆಲಸ ಮಾಡೋಂಥ ಶಕ್ತಿ ಭಗವಂತ ಕೊಡಲಿ ಅನ್ನೋ ಉದ್ದೇಶದಲ್ಲಿ ಮೂಲ ನಮ್ಮ ಕುಲಗುರು ಸಿದ್ದರಾಮೇಶ್ವರನ ದರ್ಶನ ಪಡ್ಕೊಂಡು ತದನಂತರ ನಮ್ಮ ಅಣ್ಣವ್ರು ಹೇಳಿದ್ರೆ ಹೆಂಗೆ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಮ್ಮ ಮಠ ಮತ್ತು ಶಿರಡಿ ತೋರಿಸ್ಕೊಬರ್ರಿ ಅಂತ ಬಾಲಕೃಷ್ಣನವ್ರ ಆದೇಶದ ಮೇರೆಗೆ ಮತ್ತು ಆ ದೇವರುಗಳು ಮೂಲ ದೇವರುಗಳು ಸಹಿತ ನೋಡ್ಕೊಂಬರೋಂಥ ಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈ ಯಾತ್ರೆಗೆ ಸಹಕರಿಸಿರೋಂಥ ನನ್ನ ಎಲ್ಲ ಅಣ್ಣ ತಮ್ಮಂದರು ಅಕ್ಕ ತಂಗಿರಿಗೂ ಮತ್ತು ನಮ್ಮ ಈ ಭಾಗದ ಎಲ್ಲ ಇವತ್ತು ಯಾರೇ ಆಗಲಿ ನಾವು ದುಡ್ಡು ಹಾಕೊಂಡು ಯಾರೂ ಹೋಗ್ತಾಯಿಲ್ಲ. ನಮ್ಮ ಸಮುದಾಯದ ಮುಖಂಡರುಗಳೇ ಅವರ ಶಕ್ತಿ ಅನುಸಾರ ಎಲ್ಲ ಕಾರ್ಪೊರೇಟ್ರುಗಳು, ಸಮಾಜದ ಮುಖಂಡರುಗಳು, ಮಹಿಳಾ ಮಣಿಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ದಿನಸಿ ಒಬ್ಬರು ಕೊಡಿಸಿದ್ದಾರೆ.
ಕೊಡಿಸಿದ್ದಾರೆ, ತರಕಾರಿ ಒಬ್ಬರು ಕೊಡಿಸಿದ್ದಾರೆ, ಬಸ್ ವ್ಯವಸ್ಥೆಗಳು ಎಲ್ಲರೂ ಸೇರಿ ಮಾಡಿಕೊಟ್ಟಿದ್ದಾರೆ. ಅತಿ ಹೆಚ್ಚು ಸಹಕಾರ ಬಾಲಕೃಷ್ಣನನ್ನು ಕೊಟ್ಟವ್ರೆ. ಅವ್ರಿಗೆ ಸದಾ ನಮ್ಮ ಕರ್ನಾಟಕ ಬೋಯಿ ಬಳಗ ಚಿರಋಣಿಯಾಗಿರುತ್ತೆ ಅಂತೇಳಿ ಈ ಪ್ರವಾಸದ ಮುಖಾಂತರ ಹೇಳ್ತೀವಿ. ಎಷ್ಟು ದಿನ ಪ್ರವಾಸ ಹೋಗ್ತಾ ಇದೆ ಇದೆಲ್ಲ? ಇವತ್ತು ಬಿಟ್ಟು ಶುಕ್ರವಾರ ಸ್ವತಂತ್ರ ನಗರ ತಿಳಿದ್ರೆ ಮತ್ತೆ ಸೋಮವಾರ ಸ್ವತಂತ್ರ ನಗರ ಬಂದು ಸೇರ್ತೀವಿ. 4 ದಿನಗಳ ಕಾಲ ಪ್ರವಾಸ ಇರ್ತೀವಿ. ಯಾವ್ಯಾವ ಕಡೆ ಹೋಗ್ತಾ ಇದ್ದೀರಾ? ಮೊದಲು ನಮ್ಮ ಗುರುಗಳಿರುವಂಥ ಚಿತ್ರದುರ್ಗ ಬೋವಿ ಗುರುಮಠ ನೋಡ್ತೀವಿ. ತದನಂತರ ಮುರುಘಾ ಮಠದಲ್ಲಿ ಊಟದ ವ್ಯವಸ್ಥೆ ಇದೆ, ಅದನ್ನು ಮುಗಿಸ್ಕೊಂಡು ಹೊಸಪೇಟೆ ಮಾರ್ಗವಾಗಿ ನಮ್ಮ ಬಾಗಲಕೋಟೆಗೆ ಮಠಕ್ಕೆ ತಲುಪುವಂಥ ಸ್ಥಳದಲ್ಲಿ ಹಂಪಿ ಅಥವಾ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಯಾವುದನ್ನು ನೋಡೋಂಥದ್ದು. ಇಲ್ಲಾಂದರೆ ನಮ್ಮ ಬೋವಿ ಜನಾಂಗ ಹೋಗ್ತಾ ಇರುವಂಥ ಅಮ್ಮೋರ ದೇವಾಲಯ ಇದೆ. ಆ ಅಮ್ಮನ ಹೊಸಪೇಟೆ ಹತ್ರ ನೋಡಿಕೊಂಡು ತುಂಗಭದ್ರಾ ಡ್ಯಾಮ್ ನೋಡಿಕೊಂಡು ನಂತರ ನಮ್ಮ ರಾತ್ರಿ ತಂಗೋದಕ್ಕೆ ನಮ್ಮ ಬಾಗಲಕೋಟೆ ಮಠದಲ್ಲಿ ಇರ್ತೀವಿ. ತದನಂತರ ಬೆಳಿಗ್ಗೆನೇ ಅಲ್ಲೆಲ್ಲ ಶುಚಿ ಆಗಿಬಿಟ್ಟು ನಂತರ ನಮ್ಮ ಸೊಲ್ಲಾಪುರ ಸಿದ್ದರಾಮೇಶ್ವರ ದೇವರ ದರ್ಶನ ಪಡ್ಕೊಂಡು ತದನಂತರ ಶಿರಡಿಗೆ ಹೋಗುವಂಥದ್ದು. ನಂತರ ಕೊಲ್ಲಾಪುರ ಲಕ್ಷ್ಮೀ ಅಮ್ಮ, ನಂತರ ಬರಬೇಕಾದ್ರೆ ನಮ್ಮ ಸೌದತ್ತಿ ನೋಡಿಕೊಂಡು ಬೆಂಗಳೂರಿಗೆ ಬರೋಂಥ ಯೋಜನೆಗಳು ಹಾಕೊಂಡಿದ್ವಿ.